ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಮ್ಮ ಬಿಗ್ ಬಾಸಲ್ಲಿ ಆಡ್ತಿರೋರ ಗಿಲ್ಲಿ ಅವ್ರ ಬಗ್ಗೆ. ಇದು ಎಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್. ಬೇರೆ ಪರ್ಸ್ಪೆಕ್ಟಿವಿಂದ ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ, ಬಟ್ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ನನಗನ್ಸಿದ್ದೇನೋ ಅಂದರೆ ಗಿಲ್ಲಿ ಅವ್ರಿಗೆ ಏನು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಒಂದು ಸ್ವಲ್ಪ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ನೀನು ಬಿಗ್ ಬಾಸ್ ಡೈಲಿ ನೋಡ್ತಾನೆ ಇರ್ತೀರ, ನಾನು ನೋಡ್ತಾನೆ ಇರ್ತೀನಿ. ಅವರು ಪದೇ ಪದೇ ಕಾವ್ಯ 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 ಅಂತ ಹೋಗ್ತಾ ಇದ್ದಾರೆ. ಅವರಿಗೆ ಅದು ಏನದು ಅವರು ಸ್ಟ್ರಾಟಜಿನೋ ನನಗಂತೂ ಗೊತ್ತಿಲ್ಲ. ಬಟ್ ಅವರು ಪದೇ 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 ಅವಳು ಬೇಡ 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 ಅಂದರೂ ಕೂಡ ಅವಳು ಹಿಂದೆನೇ ಹೋಗೋದು. ಇನ್ಮೇಲೆ ಕಾವು 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 ಅಂತ ರೇಗಿಸ್ಲೇಬೇಡ. ನಿನ್ ಸ್ವಾಭಿಮಾನ ಇದಾಗೋ ತರ ನಾನು ಏನ್ ಮಾಡಿದ್ದೀನಿ ರೇಗಿಸ್ಬಾರ್ದ. ನನಗೆ ಮಾತಾಡ್ಸಿರತ್ತೆ ಅದೆಲ್ಲ ಮಾತಾಡಿಲ್ಲ ಅಂದ್ಬಿಟ್ರೆ ಅವರೆಲ್ಲ ಹೇಳ್ದಾಗ ನಿನ್ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಲ್ಲ. ಊರವರೆಲ್ಲ ಬೈತ್ಕು ಮನೆಯವ್ರು ಬೈತ್ಕು ಒಂದು ಇದಿರ್ತದೆ ಗೊತ್ತಾ. ಕೇಳ್ತಾನೆ ಮಾತಾಡ್ಸು, ರೇಗಿಸ್ಬೇಡ. ಹಂಗೆ ಮಾತಾಡ್ತಾರೆ. ಮೂರನೇ ವ್ಯಕ್ತಿ ಆಗಿದ್ದೀನಿ ಅಂದ್ರೆ ಪರವಾಗಿಲ್ಲ. ಮೂರನೇ ವ್ಯಕ್ತಿ ಆಗಿ ನೋಡಿದ್ರಾ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಒಪಿನಿಯನ್ ಹೇಳ್ತಾರೆ. ಇದು ನೋಡಿದ್ರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಈಗ ಇವನ ಆಟನ ಇವನು ಮರೀತಾ ಇದ್ದಾನೇನೋ ಅಂತ ಒಂದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಮತ್ತೆ ಅವಳು ಅಣ್ಣ ಅಂತಾಳೆ, ಅದು ಅಣ್ಣ ಅಂತಾಳೆ. ಅವಳು ಏನು ರಾಖಿ ಕಟ್ಟಿಲ್ವಾ? ಕಡೆ ಇಂಟ್ರೆಸ್ಟ್ ಕೂಡ ತೋರಿಸಲ್ಲ. ಬಟ್ ಆದರೂ ಇವನು ಪದೇ ಪದೇ ಅವಳನ್ನ ಹೋಗಿ ಮಾತಾಡಿಸ್ತಾ ಇರ್ತಾನೆ. ಅದು ಅವನಿಗೆ ಬೇಜಾರಾಗುತ್ತೆ ಇಲ್ವೋ, ಅವನಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಿರೋ ನಮಗೆಲ್ಲ ತುಂಬ ಬೇಜಾರಾಗ್ತಾ ಇದೆ. ಅದು ಯಾಕೋ ಗೊತ್ತಿಲ್ಲ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ಈಗ ಗಿಲ್ಲಿಯವರಿಗೆ ಒಂದು ಕಿವಿ ಮಾತು ಹೇಳೋದಾದರೆ ಏನು ಹೇಳ್ಬೋದು ಅಂದರೆ, ಅವರು ಕಾವ್ಯ ಕಾವ್ಯ ಅನ್ನೋದನ್ನು ಬಿಟ್ಟು ಇವಾಗ ಹೇಗಿದ್ದಾರೋ, ಈಗ ರೀಸೆಂಟ್ ಎಪಿಸೋಡ್ಗಳನ್ನು ನೋಡ್ತಾ ಇದ್ದೀವಿ. ಅವರೆಲ್ಲ ಅಶ್ವಿನಿಯವ್ರ ಜೊತೆಗೆ ಜಗಳ ಆಡೋದಾಗಿರಲಿ, ಅವರು ನ್ಯಾಯದ ಪರವಾಗಿ ನಿಂತ್ಕೊಳ್ಳೋದಾಗಿರಲಿ, ನಿಯತ್ತಾಗಿ ಆಟ ಆಡೋದಾಗಿರಲಿ ನಾವು ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಅದೇ ಥರ ಆಡಲಿ. ಅದು ಕಾವ್ಯ ಕಾವ್ಯ ಅನ್ನೋದನ್ನು ಬಿಟ್ಟು ಅವಳಿಗೆ ಅಷ್ಟಿರಬೇಕಾದ್ರೆ ಹುಡುಗರು ನಮಗೆ ಅಷ್ಟಿರಬೇಡ ಹೇಳಿ. ಅವಳು ಹೆಂಗೆ ನೋಡಿ, ನಿಮಗೆ ಒಂದು ವಿಡಿಯೋ ಹಾಕ್ತೀನಿ, ಅದು ನೋಡ್ಕೊಂಬನ್ನಿ. ಇದ್ರ ಮೇಲೆ ನಿನ್ನ ಒಪಿನಿಯನ್ ಹೇಳಿ. ನೋಡಿದ್ರ ಹಿಂಗೆ ಇನ್ನೂ ಒಂದು ವಿಡಿಯೋ ಹಾಕ್ತೀನಿ, ಅದನ್ನು ನೋಡ್ಕೊಂಬನ್ನಿ. ನಿಮ್ಗೆ ಫಸ್ಟ್ ವಿಡಿಯೋ ಹಾಕಿರೋರು ಧನು ಅವ್ರು ಸುಮ್ಮನೆ ಹೋಗ್ತಿದ್ರು. ಇವರೇ ಹೋಗಿ ಅವ್ರನ್ನ ಮುಟ್ಟಿ ಮಾತಾಡ್ಸೋದಾಗಿರಲಿ, ಅವರೆಲ್ಲ ಹಿಂಗೆ ಎತ್ತಿದ್ರು ಸುಮ್ಮನೆ ಇರ್ತಾರೆ. ಎತ್ಕೊಂಡು ತಿರುಗಿಸಿದ್ರು ಅವ್ರು ಸುಮ್ಮನೆ ಇರ್ತಾರೆ. ಬಟ್ ನಮ್ಮ ಗಿಲ್ಲಿಯವರು ಜಸ್ಟ್ ಅವರು ಮುಟ್ಟಿದ್ರು ಕೂಡ ಒಂದು ಅದೇನೋ ಸೋಷಿಯಲ್ ಡಿಸ್ಟೆನ್ಸ್ ಅಂತಾರಲ್ಲ, ಆ ಥರ ಮೇಂಟೈನ್ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ, ಅವ್ರಿಗೆ ಬೇಜಾರಾಗುತ್ತೆ. ಇಲ್ಲ ಅವ್ರು ಕಾಮಿಡಿಯನ್ನು ಅವ್ರು ಕಾಮಿಡಿಯಾಗೆ ತೊಗೋತಾರೆ. ಬಟ್ ನಾವು ಅವ್ರಿಗೋಸ್ಕರ ಬಿಗ್ ಬಾಸ್ ನೋಡೋ ನಮಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಇದು ಒಂದು ಒಳ್ಳೆ ಗಿಲ್ಲಿ ಅವರಿಗೆ ಕಿವಿ ಮಾತು ಹೇಳೋದಾದರೆ, ಅವರು ಆಟ ಆಡಿದ್ರೆ ಕಪ್ ಗೆಲ್ಲೋದಂತೂ ಪಕ್ಕ, ಇದರಲ್ಲಂತೂ ಡೌಟೇ ಇಲ್ಲ. ಇವರು ಮತ್ತೆ ಪದೇ 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 ಕಾವ್ಯ ಕಾವ್ಯ ಅಂತ ಅವಳು ಹಿಂದೆನೇ ಸುತ್ತದ ಇದ್ದರೆ, ಸುದೀಪ್ ಸರ್ ಹೇಳಿದ್ರು ಒಂದು ಮಾತು, ಅದೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಗಿಲಿ ಹಿಂಗೆ ಹೋಗ್ತಾ ಇದ್ರೆ ಆಚೆ ಬರೋದು ಪಕ್ಕ. ನೋಡಿದ್ರಾ? ಸುದೀಪ್ ಸರ್ ಹೇಳಿದಾಗೆ ಮತ್ತೆ ಆಚೆ ಬರೋದು ಪಕ್ಕ ಆಗ್ಬಿಡುತ್ತೆ. ಸೊ ಅದರಿಂದ ಗಿಲ್ಲಿಯವ್ರಿಗೆ ಹೇಳೋದಾದ್ರೆ ಒಂದು ಮಾತು, ನಿಮ್ಮ ಆಟ ನೀವು ಆಡಿ. ನೀವು ಅಲ್ಲಿ ಸಂಬಂಧ ಬೆಳೆಸ್ಕೊಳಕ್ಕೆ ಹೋಗಿಲ್ಲ, ಅಥವಾ ಹುಡುಗಿ ನೋಡೋಕ್ಕೋಸ್ಕರನೂ ಹೋಗಿಲ್ಲ. ಅದೆಲ್ಲ ಆಚೆ ಬಂದಮೇಲೆ ನಿಮ್ಮ ಗೆಲುವನ್ನ ನೋಡಿ ನಿಮ್ಮನ್ನು ಬಿಡಿಸೋರು ತುಂಬ ಜನ ಇದ್ದಾರೆ ಆಚೆ. ನೀವು ಬರೀ ಅವಳ ಹಿಂದೆ ಹೋಗಿ ಸುಮ್ಮನೆ ಅವಳಿಗೆ ಅದು ಎಷ್ಟು ಆ್ಯಟಿಟ್ಯೂಡ್ ಬರ್ತಾ ಇದೆ ಅಂದರೆ, ಮೊದಲಿಗೆ ಇದ್ದಂಗೆ ಅವಳು ಜಂಟಿ ಆದಾಗ ಇದ್ದಿದ್ದು ಫ್ರೆಂಡ್ಶಿಪ್ಪು ಇವಾಗ ಅಷ್ಟೊಂದಿಲ್ಲ, ತುಂಬ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಅದು ನೀವು ಫ್ಯಾನ್ಸ್ ಇದ್ದಾರೆ, ನನ್ನನ್ನು ಉಳಿಸ್ತಾರೆ, ನಾನು ಹೆಂಗೆ ಆಡಿದ್ರೂ ಸುಮ್ಮನಿರ್ತಾರೆ, ವೋಟ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀರ ಗಿಲ್ಲಿ.
ಆದರೆ ಹಂಗಲ್ಲ, ಫ್ಯಾನ್ಸ್ ಅಂದರೆ ಎಲ್ಲರಿಗೂ ಇದ್ದಾರೆ. ಮಾಡೋವ್ರಿಗೂ ಇದ್ದಾರೆ, ಅಶ್ವಿನಿಯವ್ರಿಗೂ ಇದ್ದಾರೆ, ನಿಮಗೂ ಇದ್ದಾರೆ, ಕಾವ್ಯ ಅವ್ರಿಗೂ ಇದ್ದಾರೆ. ನೀವು ನಂಬ್ತಿರೋ ಇಲ್ವೋ, ಕಾವ್ಯ ಅವ್ರದ್ದು ಜಸ್ಟ್ ಅವರು ಪ್ರೀವಿಯಸ್ ಶೋಗಳೆಲ್ಲ ಮಾಡಿದಾರಲ್ಲ, ಅವಾಗಷ್ಟು ಅವ್ರದ್ದು ಹೆಸರು ಇರಲಿಲ್ಲ, ಜಸ್ಟ್ ಕಾವ್ಯ ಅನ್ನೋದಷ್ಟೇ ಇದ್ದಿದ್ದು. ಬಟ್ ಇವಾಗ ಗಿಲ್ಲಿಯವರಿಂದನೇ ಇಲ್ಲಿದ್ದ ಕಾವ್ಯ ಕಾವು ಆಗಿ ಹಿಂಗೆ ಕುಂತವಳೆ. ಏನು ಬೇಕಿದ್ರೆ ನೋಡಿ, ಇನ್ಸ್ಟಾ ಅಕೌಂಟು ನಿಮಗೆ ಅದು ಪ್ರೊಫೈಲಿಂದು ಫೋಟೋ ಹಾಕ್ತೀನಿ ನೋಡಿ, ಪ್ರೆಸೆಂಟು. ಫ್ಯಾನ್ಸು ನೀವು ಬೆಳೆಸಿದ್ದೀರ ಅವ್ರನ್ನ. ಬಟ್ ಅವಳು ಅಂತಾಳೆ, ನಾನು ಗಿಲ್ಲಿಯಿಂದ ಬಂದಿಲ್ಲ, ನಾನು ಇಂಡಿವಿಜುವಲಾಗಿ ಆಡ್ತಾಯಿದ್ದೀನಿ. ಅದು ತಪ್ಪು. ಅವನಿಂದನೇ ನೀವು ಜಸ್ಟ್ ಕಾವ್ಯ ಆಗಿದ್ದರೂ ನಿಮ್ಮನ್ನ ಕಾವು 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 ಅಂದು ನಿಮ್ಮನ್ನು ಕಾಡಿಸಿ ರೇಗಿಸಿ ಇಲ್ಲಿಗೆ ತಂದಿಟ್ಟವನೆ. ಬಟ್ ಅವರಿಗೆ ಅದು ಯಾವ ಥರ ಫೀಲ್ ಆಗ್ತಿದೆಯೋ ಗೊತ್ತಿಲ್ಲ. ಬಟ್ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಗಿಲ್ಲಿ ಅವರಿಂದ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮ ಆಟ ನೀವು ಆಡಿ, ಗೆಲ್ಸೋದು ಬಿಡೋದು ನಮಗಿರುತ್ತೆ. ನಾವು ಓಟ್ ಹಾಕ್ತಿರ್ತೀವಿ, ನಾವು ನೋಡ್ಕೊತೀವಿ. ನಿಮ್ಮ ಆಟ ನೀವು ಆಡಿ, ಯಾರ ಬಗ್ಗೆಯೂ ತಲೆ ಕೆಡಿಸ್ಕೋಬೇಡಿ ಅಷ್ಟೇ.